ಲಿಂಬಾಳ ಸ್ಟೇಷನಿಂದ ಹೊರ್ತಿ ಹೋಗುವಂಥ ರಸ್ತೆ ಇದು. ಎಷ್ಟೊಂದು ಗುಂಡಿಗಳು ಬಿದ್ದಿದ್ದಾವೆ. ಇದನ್ನ ಗರ್ಸ್ ಕೂಡ ಹಾಕದೇ ಇರುವಂತಹ ಅಧಿಕಾರಿಗಳು ನಾಚಿಕೆ ಆಗಬೇಕು ಅವರಿಗೆ. ಇಂತಹ ರಸ್ತೆಗಳನ್ನು ಬಿಟ್ಟು ಸುಮ್ಮನೆ ಅಧಿಕಾರಿ ಎಷ್ಟು ಪ್ರಯಾಣಿಕರು ಕೂಡ ಇಲ್ಲಿ ಎಷ್ಟೊಂದು ಸಂಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ನೋಡ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆದರೆ ಇದು ರಸ್ತೆ ಬಹಳಷ್ಟು ಹದಗೆಟ್ಟಿರುವಂಥದ್ದು. ಇದು ಯಾವುದೋ ಗಾಡಿಗಳು ನೋಡ್ರಿ, ಇಲ್ಲಿ 10 ಸ್ಪೀಡ್ ಹೊಂಟಿರ್ಬೋದು. ಇದು 2 ವೀಲರ್ ವೆಹಿಕಲ್ಗಳು ಅಷ್ಟೊಂದು ಎಲ್ಲ ಹದಗೆಟ್ಟಿರುವಂಥ ರಸ್ತೆ ಇದು. ಹಿಂದೆ ನೋಡಿರುವಂಥ ಹಂಚಗಿ ರಸ್ತೆಗಿಂತಲೂ ಇದು ಸಂಪೂರ್ಣ ಹದಗೆಟ್ಟಿರುವಂಥ ರಸ್ತೆ. ಇದರ ಬಗ್ಗೆ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ? ಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಇರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಹೊಟ್ಟೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಇಂಡಿ ತಾಲೂಕಿನ ಹಲವಾರು ರಸ್ತೆಗಳು ಹದಗೆಟ್ಟಿರುವಂಥದ್ದು. ಇಂಡಿ ತಾಲೂಕಿನಲ್ಲಿರುವಂತಹ ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಯಾಕೆ ಈ ರಸ್ತೆಗಳ ವಿಚಾರವಾಗಿ ಯಾಕೆ ಮಾತಾಡೋದಿಲ್ಲ? ಇದು ಏನೋ ಪಾಪ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಇಂಡಿ ಮತಕ್ಷೇತ್ರದ ಜನರು ಎಲ್ಲ ರಸ್ತೆಗಳು ಹದಗೆಟ್ಟಿರುವಂಥದ್ದು. ದಯಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಅತಿ ಶೀಘ್ರದಲ್ಲಿ ಈ ರಸ್ತೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಮಾಡಬೇಕು, ಮತ್ತೆ ಜನರಿಗೆ ಒಂದಿಷ್ಟು ಅನುವು ಮಾಡಿಕೊಡ್ಬೇಕು. ಯಾಕಂದ್ರೆ 10 ರಿಂದ 5 ವರ್ಷಗಳ ಕಾಲ ಕಳೆದರೂ ಕೂಡ ಯಾವ ರಸ್ತೆಗಳು ಅಭಿವೃದ್ಧಿ ಇನ್ನೂವರೆಗೂ ಕೂಡ ಆಗಿಲ್ಲ. ಹಾಗಾಗಿ ಪ್ರತಿನಿಧಿಗಳು ಕೂಡ ಒಂದಿಷ್ಟು ಗಮನ ಹರಿಸಿ ರಸ್ತೆಗಳನ್ನು ಸುಧಾರಣೆ ಮಾಡುವುದರಲ್ಲಿ ಮುಂದಾಗಬೇಕು. ದಯಮಾಡಿ ಜನರ ಪರವಾಗಿ ಅವರಿಗೂ ಕೂಡ ನಾನು ಮನವಿ ಮಾಡ್ಕೋತೀನಿ. ಇಷ್ಟು ಹೇಳಿ ನನ್ನ 2 ವಿಚಾರಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.